ಯಾವ ನಾವು ಅಳ್ತಿರೋದು? ಯಾವನೋ ಅಳ್ತಿರೋದು? ಯಾವನೋ ಬಚ್ಚ ನನ್ನ ಮಗ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋಸ್ ಎಲ್ಲ ಡಿಲೀಟ್ ಆಗ್ತಿದೆ ಅಂತ ಎಲ್ಲ ಹೇಳ್ತಾ ಇದ್ದಾನೆ. ಸೊ ಗೈಸ್, ಎಲ್ರಿಗೂ ನಮಸ್ಕಾರ. ಇವತ್ತು RCB ಹೊಸ ಅಧ್ಯಾಯ ಗೊತ್ತಿಲ್ಲ, ನಾನು ನನ್ನ ಚಾನಲ್ನ ಹೊಸ ಅಧ್ಯಾಯ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. I just want to let everyone know, ಇದು RCB ಹೊಸ ಅಧ್ಯಾಯ. ಎಂತದು ಇಲ್ಲ ಸರ್. ನನ್ನ ಚಾನಲ್ನಲ್ಲಿ ಇರುವ ಎಲ್ಲ ವಿಡಿಯೋಸನ್ನು ಡಿಲೀಟ್ ಮಾಡಬೇಕು ಅಂದ್ಕೊಂಡು ನಾನಿವತ್ತು ಬಂದಿರತಕ್ಕಂಥದ್ದು. ಪ್ರತಿಯೊಂದು ವಿಡಿಯೋಸು ಆಲ್ಮೋಸ್ಟ್ ಎಲ್ಲವನ್ನು ಸೇರಿ 1.5 ಮಿಲಿಯನ್ ಹತ್ರ ವ್ಯೂಸ್ ಹೋಗಿದೆ. ಬಟ್ ಆದರೆ ಮೊದಲಿಂದ ವಿಡಿಯೋಸನ್ನ ಮಾಡಬೇಕೆಂದು ನಾನು ಇಚ್ಛಿಸ್ತಿದ್ದೇನೆ. ಅದರಿಂದ ಈ ವಿಡಿಯೋ ಡಿಲೀಟ್ ಪ್ರೋಗ್ರಾಮ್ ಶುರುವಾಗಲಿದೆ, ಎಲ್ಲರೂ ಕಾಯ್ತಾ ಇರಿ. ಓಕೆ, ಶುರು ಮಾಡುವ. ಸೊ ಗೈಸ್, ನನ್ನ ಚಾನಲ್ನಲ್ಲಿ ಆಲ್ಮೋಸ್ಟ್ ನಾನು 150ಕ್ಕಿಂತ ಜಾಸ್ತಿ ವಿಡಿಯೋಸ್ ಹಾಕಿದ್ದೆ. ಕೆಲವೊಂದು ಶಾರ್ಟ್ಸ್, ಏನು ಫಿಟ್ನೆಸ್ ವಿಡಿಯೋಸು, ಅದು ಇದು ಎಲ್ಲ ಥರ ವಿಡಿಯೋಸು, ಇಂಟರ್ವ್ಯೂಸ್ಗಳಂತೆ. ಅದು ಏನೋ ಗೊತ್ತಿಲ್ಲ, ನಾನು ಹುಡುಗಿ ಆಗಿಲ್ದಿರೋ ಕಾರಣ ಇಲ್ಲ, ನನ್ನ ಹತ್ರ ಕ್ರಿಂಜಿ ವೆಬ್ ಕಂಟೆಂಟ್ ಇಲ್ಲದೇ ಇರೋ ಕಾರಣ, ಇಲ್ಲ ವೈರಾಲಿಟಿ ಇಲ್ಲದೇ ಇರೋ ಕಾರಣ ನನ್ನ ಚಾನಲ್ಗೆ ಅಷ್ಟೊಂದು ವ್ಯೂಸ್ ಬರ್ತಾ ಇಲ್ಲ. ಸೊ ಇವಾಗ ಏನು ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದರೆ, ನಾನು ನನ್ನ ಚಾನಲ್ನ ಸ್ಟ್ರಾಟಜಿಯನ್ನು ಬದಲಾಯಿಸಬೇಕು ಅಂದ್ಕೊಂಡಿದ್ದೀನಿ. ಈಗಾಗಲೇ 5,000 ಜನ ಸಬ್ಸ್ಕ್ರೈಬರ್ಸ್ ಇರೋದರಿಂದ ನಾನು 0 ಸ್ಟಾರ್ಟ್ ಮಾಡಲು ಇಚ್ಛಿಸುವುದಿಲ್ಲ. 5,000 ಜನ ಏನು ಸಬ್ಸ್ಕ್ರೈಬ್ ಆಗಿದ್ದಾರೆ ಅವರಿಗೆಲ್ಲ ನಾನು ಕ್ಷಮೆ ಕೇಳ್ತೀನಿ. ನಿಮಗೆ ಇನ್ನೂ ಕಂಟೆಂಟ್ಸನ್ನ ನಾನು ಕೊಡ್ತಾ ಇರ್ತೀನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಶುರು ಮಾಡ್ತಾ ಇದ್ದೀನಿ. ನನ್ನ ಯೂಟ್ಯೂಬ್ ಚಾನಲಲ್ಲಿ ವಿಧವಾದ ಕಂಟೆಂಟ್ಗಳನ್ನು ನಾನು ಹಾಕಿದ್ದೆ. ಅದರಲ್ಲಿ ಫಿಟ್ನೆಸ್ ಇರ್ಬೋದು, ಇಲ್ಲ ನಾನು ಇಂಟರ್ವ್ಯೂಸ್ ಮಾಡಿರೋದಾಗಿರ್ಬೋದು, ಇಲ್ಲ ಜನರನ್ನು ಸುಮ್ಮನೆ ಹಿಂಗೆ ಮಾತಾಡಿಸಿರೋದಾಗಿರ್ಬೋದು. ಅದು ಬಿಟ್ಟರೆ ನಾನು ಜನರಲ್ ಟಾಪಿಕ್ಸ್, ಏನೋ ನಮ್ಮೂರಲ್ಲಿ ಹಬ್ಬದ್ದು, ಇವೆಂಟ್ಸ್ದು, ಈ ಥರದ್ದೆಲ್ಲ ವೀಡಿಯೋಸ್ ಮಾಡಿದ್ದೆ. ಸೊ ಅದು ಎಲ್ಲ ಪಬ್ಲಿಕ್ ಇಂಟ್ರೆಸ್ಟ್ ಬಂದಿಲ್ಲ ಅನಿಸುತ್ತೆ, ಅದಕ್ಕೆ ಅಷ್ಟೊಂದು ವ್ಯೂಸ್ಗಳು ಬಂದಿಲ್ಲ. ಸೊ ನಾನೇನು ಮಾಡಬೇಕು ಅಂದರೆ, ಇವಾಗ ನನ್ನ ಚಾನಲ್ನ ನಾನು ರಿವೈವ್ ಮಾಡಬೇಕಲ್ಲ, ಅದಕ್ಕೆ ಜೀವ ತುಂಬಬೇಕಲ್ಲ. ಸೊ ಅದಕ್ಕೋಸ್ಕರ ನಾನು ಕೆಲವೊಂದು ಐಡಿಯಾಸ್, ಥಾಟ್ಸ್ನ ಇಟ್ಕೊಂಡು ಬಂದಿದ್ದೀನಿ. ಇವಾಗ ನನ್ನ ಚಾನಲಲ್ಲಿರೋ ವೀಡಿಯೋಸ್ನೆಲ್ಲ ನಾನು ಅನ್ಲಿಸ್ಟ್ ಮಾಡ್ತೀನಿ, ಡಿಲೀಟ್ ಮಾಡಲ್ಲ. ಡಿಲೀಟ್ ಮಾಡಿಬಿಟ್ರೆ ಅದು ಪರ್ಮನೆಂಟಾಗಿ ಹೋಗ್ಬಿಡುತ್ತೆ, ನನಗೆ ಯಾವತ್ತೂ ಸಿಗೋದಿಲ್ಲ. ಬಟ್ ಅನ್ಲಿಸ್ಟ್ ಮಾಡಿದ್ರೆ ಅಕೌಂಟ್ನಲ್ಲಿ ಇರುತ್ತೆ, ನನಗೆ ಮಾತ್ರ ಕಾಣಿಸುತ್ತೆ. ನಾನು ಯಾವಾಗ ಒಂದು 20 ವರ್ಷ ಆದಮೇಲೆ ಬೇಕಾದ್ರೆ ಬಂದು ನೋಡಿಕೊಂಡು ಅದನ್ನು ಆನಂದಿಸ್ಬೋದು, ಇಲ್ಲ ನನ್ನ ಮೊಮ್ಮಕ್ಳಿಗೆ ತೋರಿಸ್ಕೊಬೋದು. ಸೊ ಇಷ್ಟೇ ಸ್ನೇಹಿತರೆ, ಇದನ್ನು ಹೇಳ್ತಾ ಇದ್ದೀನಿ. ಇವತ್ತಿಂದ ನನ್ನ ಚಾನಲ್ನ ಹೊಸ ಅಧ್ಯಾಯ ಸ್ಟಾರ್ಟ್ ಆಗಲಿದೆ. ಸೊ ಹಿಂಗೆ ಹೇಳ್ತಾ ಈಗ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. 5 ನಿಮಿಷದ ಮೇಲೆ ನಾನು ಯಾವುದು ವೀಡಿಯೋಸ್ಗಳನ್ನ ಹಾಕಲ್ಲ ಅಂತ ಇವತ್ತು ನಾನು ಘೋಷಿಸ್ತಾ ಇದ್ದೀನಿ. ಬರೋಣ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. मेरा ये चैनल सब्सक्राइब करें और मेरे हर अपडेट आपको मिले, इसके लिए बेल आइकन जरूर दबाइएगा. आप सभी को मेरी ढेर सारी शुभकामनाएं. बाबा गतम गतम मुडिंददु मुडिंजु पोच्चु.